ನಿನ್ನೆ 25ರಿಂದ ನಾವು ದಡಿ ಸತ್ಯಾಗ್ರಹ 26ರಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಂದರೆ ನಮಗೆ ನಿಯಮಾವಳಿ ಮಾಡಬೇಕು, ಒಂದೇ ನಿಯಮಾವಳಿ ಮಾಡಬೇಕು. ಗ್ರಾಮ ಪಂಚಾಯತಿ ಗ್ರಂಥಾಲಯ ಅರಿವು ಕೇಂದ್ರಗಳದ್ದು ನಿಯಮಾವಳಿ ಒಂದೇ ಮಾಡಬೇಕು. ಮತ್ತು ತಿಂಗಳಿಗೆ ಏನು ಪೇಮೆಂಟ್ ಬರ್ತದೋ ತಿಂಗಳು ಪೇಮೆಂಟ್ ಮಾಡಬೇಕು. ಅರಿಯರ್ಸು ಪೇಮೆಂಟು ಎರಡೂ ಏಕಕಾಲದಲ್ಲಿ ಒಂದೇ ತಿಂಗಳಲ್ಲಿ ನಮ್ಗೆ ಪೇಮೆಂಟ್ ಮಾಡಬೇಕು. ನಮಗೆ ಮಾಡಿದರೆ RDP ಇಲಾಖೆಯಲ್ಲೇ ಮಾಡಲಿ ನಮಗೆ ಅನುಕೂಲನೇ. ಆದರೆ ಎಲ್ಲ ಒಂದೇ ನಿಯಮಾವಳಿಯಲ್ಲಿ ಒಂದೇ ಇದರಲ್ಲಿ ನಮಗೆ ಆದೇಶ ಕೊಟ್ಟು ನಮಗೆ ಅನುಕೂಲ ಮಾಡಿದರೆ ಒಳ್ಳೆಯದು. ಇಲ್ಲ ಆಗೋಲ್ಲ ಮಾತೃ ಇಲಾಖೆಗೆ ವಾಪಸ್ ಕಳಿಸಲಿ. ಯಾಕೆ ನಮ್ಮ ಬಡ ಮೇಲ್ವಿಚಾರಕರು ನಮ್ಮ ನೋವನ್ನು ಬೀದಿಗೆ ತಂದಿದ್ದಾರಲ್ಲ. ಇವತ್ತು ಸುಮಾರು ಜನ ಕಾರ್ಯದಲ್ಲಿ ಕೆಲಸ ಮಾಡುವಾಗಲೇ ಅವರು ಮರಣ ಹೊಂದಿದ್ದಾರೆ. ಅವ್ರ ಕುಟುಂಬದವ್ರಿಗೇನೂ ಅನುಕೂಲ ಇಲ್ಲ, ಅವ್ರ ಮಕ್ಕಳಿಗೆ ಯಾರಿಗೂ ಏನೂ ಅನುಕೂಲ ಇಲ್ಲ. ಅವರು ಸತ್ತೋಗಿರೋರಿಗೆ ಏನೋ ಒಂದು ಜೀವನಾಂಶ ಸಿಗಬೇಕಲ್ಲ, ಅದೊಂದು ಅನುಕೂಲ ಮಾಡಿಕೊಡ್ಲಿ. ಅನುಕಂಪ ಆಧಾರದ ಮೇಲೆ ಕುಟುಂಬದವ್ರಿಗೆ ಅನುಕಂಪ ಆಧಾರದ ಮೇಲೆ ಮಾಡಿಕೊಡ್ಲಿ. ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ನಿಯಮಾವಳಿ ಏನಿದೆಯೋ ಅದು ರೂಪಿಸೇ ಬಂದರೆ ಸರ್ ನಾವು ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ. ನಮ್ಮ ಉದ್ದೇಶ ಇಷ್ಟೇ. ಮಾಡಿದರೆ ನಿಯಮಾವಳಿ ಪ್ರಕಾರ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಅನುಕೂಲ ಮಾಡಬೇಕು. ಇಲ್ಲ ಮಾಡೋಕ್ಕಾಗಲಿಲ್ವಾ ಮಾತೃ ಇಲಾಖೆಯಿಂದ ಏನಿತ್ತು ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅದಕ್ಕೆ ವಾಪಸ್ ಕಳಿಸಿ. ಇದು ಮಹದೇವ ಮೇಡಮ್ ಅವರು RDP ಇಲಾಖೆಯಲ್ಲಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದಂಥವರಿಗೆ ನಾನು ಮನವಿ ಮಾಡೋದೇನೆಂದರೆ ನಮ್ಮ ಬಡ ಮೇಲ್ವಿಚಾರಕರನ್ನ ಯಾಕೆ ಬೀದಿಗೆ ತರ್ತಾ ಇದ್ದೀರಾ? ನಮಗೆ ಇದೊಂದು ಸ್ಪಷ್ಟೀಕರಣ ಕೊಡಿ. ನಾವು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರ, RDP ಇಲಾಖೆ ನೌಕರರ, ಇಲ್ಲ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನೌಕರರ, ಇಲ್ಲ ಶಿಕ್ಷಣ ಇಲಾಖೆ ನೌಕರರ, ನಮಗೆ ಸ್ಪಷ್ಟನೆ ಕೊಡಿ. ಇಷ್ಟೇ ಮೇಡಮ್ ನಾವು ಕೇಳ್ಕೊಂಡು. ನಮ್ಮ ಕಾನೂನು ಹೋರಾಟದ ಮೇಲೆ ಹೈಕೋರ್ಟಿಂದ ಆದೇಶ ಆಗಿತ್ತು. ಅದರ ಪ್ರಕ್ರಿಯೆಯನ್ನು ಒಳಗೊಂಡಂತೆ RDPR ಇಲಾಖೆಯವರು ನಮ್ಮನ್ನು ಕನಿಷ್ಠ ವೇತನದ ಅಡಿನಲ್ಲಿ ತರ್ತೀವಿ ಅಂತೇಳಿ ಒಂದು ಆದೇಶನ ಹೊರಡಿಸಿದ್ರು. ಆದರೆ ಸಂಪೂರ್ಣವಾದ ಕನಿಷ್ಠ ವೇತನ ಹಣನ 12,000 ಮಾತ್ರ ಗೌರ್ಮೆಂಟಿಂದ ಅಪ್ಡೇಟ್ ಆಗ್ತಾಯಿದೆ. ಉಳಿದಂಥ ಹೆಚ್ಚುವರಿ ಹಣನ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಸೆಸ್ಸಿಂದ ಕ್ರೋಢೀಕರಣ ಮಾಡಿ ಕೊಡಿ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. 10-15 ತಿಂಗಳಾದರೂ ಕೂಡ ಇವತ್ತವರೆಗೂ ಆ ಪಂಚಾಯತಿ ವ್ಯಾಪ್ತಿಯಿಂದ ಹಣ ಸಂಗ್ರಹ ಆಗುವಂಥ ಪರಿಸ್ಥಿತಿ ವ್ಯವಸ್ಥೆ ಇಲ್ಲ. ಅಲ್ಲಿ ಮೇಲ್ವಿಚಾರಕರ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮದು ಮುಖ್ಯವಾಗಿ ಯಾವ ಇಲಾಖೆಯಲ್ಲಿದ್ದೀವಿ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ RDPRಲಿದ್ದೀವೋ ಅಥವಾ ನಾವು ಮುಂಚೆ ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ದಿನ ಇತ್ತು. ಯಾಕೆಂದರೆ 25 ವರ್ಷಗಳಿಂದ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದವರು. ಈಗ 2019ರಲ್ಲಿ RDPRಗೆ ನಮ್ಮನ್ನ ತೊಗೊಬಂದು ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಇವತ್ತವರೆಗೂ ಕೂಡ ನಮ್ಮನ್ನ RDPR ನೌಕರು ಅಂತ ಕನ್ಸಿಡರ್ ಕೂಡ ಮಾಡಲಿಲ್ಲ RDPR ಇಲಾಖೆ ಕೂಡ. ಸೊ ಈ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹೆಣ್ಮಕ್ಳಂತೂ ಹೆರಾಸ್ಮೆಂಟ್ ನಡೀತಾ ಇದೆ ಇಲ್ಲಿ. ಯಾಕೆಂದರೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಅವ್ರಿಗೆ ಇನ್ ಟೈಮಿಗೆ ಪೇಮೆಂಟ್ ಕೊಡಲ್ಲ, ಪೇಪರ್ ಬಿಲ್ಗಳಿರಲ್ಲ. ಸಾಕಷ್ಟು NGO ಕಾರ್ಯಕ್ರಮಗಳನ್ನ ಇವತ್ತು ಆಯೋಜಿಸ್ತಾ ಇದೆ RDPR ಇಲಾಖೆ. ಅದನ್ನೆಲ್ಲ ನಮ್ಮ ಮೇಲ್ವಿಚಾರಕರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಬಟ್ ಪೇಮೆಂಟ್ ಇನ್ ಟೈಮಿಗೆ ಇಲ್ಲ. ಹೆಚ್ಚುವರಿ ಹಣದ ಬಗ್ಗೆ ಕೇಳಕ್ಕೆ ಹೋದರೆ 10-12 ತಿಂಗಳಾದರೂ ನಿಮ್ಮ ಸೆಸ್ ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ಹೇಳಿದ್ದೀವಿ, ಅಲ್ಲಿ ತೊಗೊಳ್ಳಿ ಅಂತ ನಮ್ಮ ಮೇಲಧಿಕಾರಿ ಆಯುಕ್ತರಿರ್ಬೋದು, ಇಲ್ಲಿಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಡೈರೆಕ್ಷನ್ ಕೊಡ್ತಾರೆ. ಹಾಗಾಗಿ ಇದು ನಮಗೆ ತತ್ಕ್ಷಣ ಇಮಿಡಿಯೇಟಾಗಿ ಒಂದು ಪೇಮೆಂಟಲ್ಲಿ ಅಪ್ಡೇಟ್ ಆಗಬೇಕಾಗಿದೆ. ಅದು ನಮ್ಮ ಮುಖ್ಯ ಉದ್ದೇಶ ಇದೆ. ಆಮೇಲೆ ನಮಗೆ ಮುಖ್ಯವಾಗಿ ಇದು ಮಾತೃ ಇಲಾಖೆ ಅಂತೇಳಿ ನಾವು ಏನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ವಿ, ಇವತ್ತು ಅಲ್ಲಿರಬೇಕೋ ಇಲ್ಲ RDPR ಇಲಾಖೆಯಲ್ಲಿ ನಮ್ಮನ್ನು ಸಿಬ್ಬಂದಿ ಅಂತ ಕನ್ಸಿಡರ್ ಮಾಡ್ತಾರೋ ಅನ್ನೋದು ಒಂದು ಫೈನಲ್ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.